ಇಲ್ಲಿ ಖಾಸಗಿ ವಿಂಡ್ ಫ್ಯಾನ್ಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಕಾರ್ಮಿಕರು ಅಲ್ಲಿ ಕೆಲಸಕ್ಕೆ ಬರೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು, ಎಲ್ಲಾಗಿರೋದು ಈ ಘಟನೆ, ಡೀಟೇಲ್ಸ್ ಇದೆ ನೋಡೋಣ. ರೈತರ ಜಮೀನಿನಲ್ಲಿ ಮುರಿದು ಬಿದ್ದ ವಿಂಡ್ ಫ್ಯಾನ್. ರೆನ್ಯೂ ಕಂಪನಿಯ ವಿಂಡ್ ಫ್ಯಾನ್ ರೆಕ್ಕೆಗಳು ಕಟ್. ಉಳಿಮೆ ಮಾಡಲು ಕಷ್ಟ. ಗದಗ ರೈತರ ಗೋಳಾಟ. ಹೌದು, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಗದಗ ತಾಲೂಕಿನ ಎಚ್ಎಸ್ ವೆಂಕಟಾಪುರ ಗ್ರಾಮದ ರೈತರ ಜಮೀನಿನಲ್ಲಿ. ಹೌದು, ರೈತ ಜಮೀನಿನಲ್ಲಿ ವಿಂಡ್ ಫ್ಯಾನ್ ರೆಕ್ಕೆಯೊಂದು ಮುರಿದು ಬಿದ್ದಿದ್ರಿಂದ ರೈತರು ಪರದಾಡುವಂತಾಗಿದೆ. ಗ್ರಾಮದ ರಾಜೇಶ್ ಪಾಟೀಲ್ ಎಂಬುವವರ ಜಮೀನಿನಲ್ಲಿ ರೆನ್ಯೂ ಕಂಪನಿ ವಿಂಡ್ ಫ್ಯಾನ್ ಅಳವಡಿಸಲಾಗಿತ್ತು. 1 ಎಕರೆ ಖರೀದಿ ಪಡೆದು ಅದರ ಬಳಿ 5 ಎಕರೆ ಲೀಸ್ ಪಡೆದಿದ್ರು. ಗಾಳಿ ಮಳೆಯ ರಭಸಕ್ಕೆ ವಿಂಡ್ ಫ್ಯಾನ್ನ ತುಕಡಿಗಳು ಜಮೀನಿನ ತುಂಬೆಲ್ಲ ಬಿದ್ದಿವೆ. ಇದರಿಂದ ರೈತರು ಬೆಳೆದ ಬೆಳೆ ನಾಶ ಮಾತ್ರವಲ್ಲ, ಉಳಿಮೆ ಮಾಡಲು, ಬೆಳೆ ಕಟಾವು ಮಾಡಲು ರೈತರು ಹಿಂದೇಟು ಹಾಕುತ್ತಿದ್ದಾರೆ. ಎತ್ತುಗಳಿಗೆ ರಂಟೆ ಕುಂಟೆ ಹೊಡೆಯಲು ಟ್ರ್ಯಾಕ್ಟರ್ಗಳಿಗೂ ತೊಂದರೆಯಾಗಿದೆ. ಇನ್ನು ಈ ಬಗ್ಗೆ ವಿಂಡ್ ಕಂಪನಿಯವರಿಗೆ ಹೇಳಿದ್ರೆ ಬರೀ ಹಾರಿಕೆ ಉತ್ತರ ನೀಡುತ್ತಿದ್ದಾರಂತೆ. ಬರ್ತೀವಿ, ನೋಡ್ತೀವಿ, ತನಿಖೆ ಮಾಡ್ತೀವಿ, ಪರಿಹಾರದ ಬಗ್ಗೆ ತಿಳಿಸ್ತೇವೆ ಅಂತೆಲ್ಲ ಹಾರಿಕೆ ಉತ್ತರ ನೀಡಿದ್ದಾರಂತೆ. ರಿನೋ ಕಂಪನಿಯವ್ರು ಫ್ಯಾನ್ ಹಾಕಿ ಮಳೆ ಗಾಳಿಗೆ ವಿಕೋಪಕ್ಕೆ ಬಿದ್ದು ನಮ್ಮ ಹೊಲ ಬಾಳೆ ಮಾಡೋಕ್ಕೆ ತೊಂದರೆ ಆಗಿದೆ. ಆ ಟೈಮ್ನಾಗ ಅವ್ರು ಏನಂದ್ರು ಕಂಪ್ನಿಯವರು, ನಿಮ್ಗೆ ಏನಾರು ಪರಿಹಾರ ಕೊಡ್ತೀವಿ, ಇವನ್ನೆಲ್ಲ ಒಗಾತಿ ಮಾಡೋ ಅಂತ. ಆ ಪ್ರಕಾರ ನಾವು ಹಿಂದೆಲ್ಲ ಆಳು ಹೆಚ್ಚು ಮಾಡಕ್ಕೆ ಹೋದ್ವಿ, ಅದು ತಿಂದು ಬಿಡಾಕಂತ ಕೈ ಬಿಟ್ವಿ. ಹೊಳ್ಳಿ ಇನ್ನಾದರೂ ರೆಸ್ಪಾನ್ಸಿಬಲ್ ಮಾಡುವಲ್ರು. 3-4 ತಿಂಗಳಾದರು. ಆಮೇಲೆ ಎತ್ತಿನ ಕಾಲು ಇದಾಗ್ಯಾವು ಎಡಿ ಹೊಡಿ ಮುಂದಾಗ. ಆಮೇಲೆ ನಾವು JCB ಹಚ್ಚಿ ಜಗ್ಸಿದ್ವಿ, ಟ್ಯಾಕ್ಟರ್ ಹಚ್ಚಿ ಜಗ್ಸಿದ್ರು ಬರುವಲ್ವು. ಇಲ್ಲ, ಅವರು ಲೀಸ್ ಬಿಟ್ಟೆ ನಮ್ಮ ಹೊಲ, ನಾವು ಲವಣಿ ಮಾಡಿದ ಹೊಲ ಬಿದ್ದೈತಿ. ಕಳೆದ 1.5 ವರ್ಷದ ಹಿಂದೆಯಷ್ಟೇ ಈ ಫ್ಯಾನ್ ಅಳವಡಿಸಲಾಗಿತ್ತು. ರೆನ್ಯೂ ಕಂಪನಿಯ ರೆಕ್ಕೆಯ ಬಿಡಿ ಭಾಗಗಳು ಕಟ್ಟಾಗಿ ಆಗೊಂದು ಈಗೊಂದು ಬೀಳುತ್ತಿವೆ. ಆ ಭಯದಿಂದ ಯಾರೂ ಕೂಲಿ ಕಾರ್ಮಿಕರು ಜಮೀನು ಕೆಲಸಕ್ಕೆ ಬರ್ತಿಲ್ಲ. ಇದು ಓರ್ವ ರೈತನ ಸಮಸ್ಯೆ ಅಲ್ಲ. ಈ ಫ್ಯಾನ್ ಸುತ್ತಲಿನ 10 ಜನ ರೈತರಿಗೆ ಇದರಿಂದ ಸಾಕಾಗಿದೆ. ಬೆಳೆ ಸಹ ನಾಶವಾದ್ರೂ ರೈತರಿಗೆ ಅತ್ತ ಪರಿಹಾರವೂ ಇಲ್ಲ, ಅತ್ತ ಸಂಪೂರ್ಣ ದುರಸ್ತಿ ಸಹ ಮಾಡ್ತಿಲ್ಲ. ಈ ರೆಕ್ಕೆ ಕಟ್ಟಾಗಿ ಬಿದ್ದು ತಿಂಗಳು ಕಳೆದ್ರೂ ಕ್ಯಾರೆ ಅಂತಿಲ್ಲ. ಇದರಿಂದ ರೈತರು ಜಮೀನಿನಲ್ಲಿ ಜೀವ ಭಯದಲ್ಲಿ ಜೀವನ ಮಾಡಬೇಕಾಗಿದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತಿದ್ದಾರೆ ನೊಂದ ರೈತರು. ಏನು ರೆಸ್ಪಾನ್ಸ್ ಮಾಡಲ್ಲ ಸರ್. ಅವ್ರು ಹೇಳಿ ಸಾಕಾಗಿರಿ ಕೈ ಬಿಟ್ರು. ನಾವು ಆರಿಸಿ ನಾವು ಹೋಗುದು ಸರ್. ಇಲ್ಲಿ ನೆಗಲ ಹೊಡ್ಯಾಕ ಎದಕ್ಕಾರ ಕಳೆ ಕಾಳಿಗೆ ಬರ್ಬೇಕಂದ್ರೆ ಗಣ ತೊಂದ್ರಕಿತ್ತು ಸರ್. ಲೇಬರ ಬರೋದಿಲ್ಲ ಸರ್. ನಾವು ಎದ್ರಿ ಬಾಳೆ ಮಾಡಿ ನೋಡಿ ಸರ್. ನಮ್ಮ ಹೊಲ್ದಾಗ ಜಗ್ ಬಿದ್ರು ಸರ್. ರೋಡ್ ಮಟ್ಟ ಬಿದ್ರು ಸರ್. ಹೇಳಿ ಕೈ ಬಿಟ್ಟು ನಾವು ಆರಿಸಿ ನಾವು ಇದು ಮಾಡಿ ಹಂಗೆ ಎದ್ರಿ ಬಿತ್ತೀವ್ರಿ ಸರ್. ನಾವು ನಮ್ಮ ಹೊಲದ ಬಾಜು ಯಾರು ಬರೋದಿಲ್ಲ ಸರ್. ಇಲ್ಲಿ ಬರೋಲ್ಲ ಸರ್. ಎದ್ರಿ ನಾವೇನು ಮತ್ತೆ ನಮ್ಮ ಮೇಲೆ ಅಂತೇಳಿ ಬರೋದಿಲ್ಲ ಸರ್. ನಾವು ಕರೆದ್ರು ಬರೋದಿಲ್ಲ ಸರ್. ಒಟ್ನಲ್ಲಿ ರೈತ ಒಂದಲ್ಲ ಒಂದು ಸಮಸ್ಯೆಗೆ ಸಿಲುಕಿ ನಲುಗುವಂತಾಗಿದೆ. ಈ ವಿಂಡ್ ಫ್ಯಾನ್ ಬಿಡಿ ಭಾಗಗಳು ಅದರ ಕೆಳಗೆ ಅಥವಾ ಲೀಸ್ ಪಡೆದ 5 ಎಕರೆಯಲ್ಲಿ ಬೀಳುತ್ತಿಲ್ಲ. ಸುತ್ತಲಿನ 100 ಮೀಟರ್ವರೆಗೆ ಬಿದ್ದಿವೆ. ಅದೇನೇ ಇರಲಿ, ಈ ವಿಂಡ್ ಫ್ಯಾನ್ ಹಾವಳಿಯಿಂದ ಹಾನಿಗೊಳಗಾದ ರೈತರಿಗೆ ಪರಿಹಾರ ಕೊಡಬೇಕು ಎಂಬುದೇ ಆಗ್ರಹವಾಗಿದೆ. ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.